ಈ ವಾಕ್ಯಕ್ಕೆ ಎಷ್ಟು ಬೆಲೆ ಕಟ್ಟಿದ್ದೀನಿ ಗೊತ್ತಾ ಪ್ರಿಯರೇ? 15 ಲಕ್ಷ ನಾನು ಬೆಲೆ ಕಟ್ಟಿದ್ದೀನಿ. ಈ ವಾಕ್ಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ನನ್ನ ಒಂದು ದೇವ್ರಿಗೆ ನಾನು ಕೊಟ್ಟಿರೋದ ಭಕ್ತಿ ನಾನು ಹೇಳ್ಕೊತೀನಿ. 15 ಲಕ್ಷ ಕಟ್ಟಿದ್ದೀನಿ ಈ ವಾಕ್ಯಕ್ಕೆ. ನನ್ನಲ್ಲಿ ಇರುವುದನ್ನು ಬಿಟ್ಬಿಟ್ಟೆ. ಯಾಕಂದ್ರೆ ಈ ವಚನ ನನಗೆ ಅವತ್ತು ಅರ್ಥ ಆಯಿತು. ಯಾವತ್ತು ಅರ್ಥ ಆಯಿತು? ನನ್ನ ಸ್ನೇಹಿತರೆಲ್ಲ ತಗೊಂಡು ನಾನು ಮೋಸ ಮಾಡುವಾಗ ನಾನು ಕೇಳ್ತಾ ಇದ್ದಾವ ಕೊಡ್ತಾ ಇದ್ದಲ್ಲ, ಯಾಕೆ ಹಿಂಗೆ ಆಯ್ತೈತೆ? ದೇವ್ರನ್ನ ನಂಬಿದ್ರೆ ಆಶೀರ್ವಾದ ಮೇಲೆ ಆಶೀರ್ವಾದ ಅಂತ ನಮ್ಮ ಫಾಸ್ಟ್ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ತಗೊಂಡೋದ್ ದುಡ್ಡು ಯಾರು ಕೊಡ್ತಾ ಇಲ್ಲ ಅಂತ ಗೊತ್ತಾಗ ಈ ವಚನಗಳು ನನಗೆ ಅರ್ಥ ಆಯ್ತು ಪ್ರೇರೆ. ಈ ವಚನ ಏನು ಹೇಳಿದ್ರೆ, ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆವಾಗದಂಥ ಅಮೀನುಗಳನ್ನು ಮಾಡ್ಕೊಳ್ಳಿ ಅಂತಾಗ ನನಗೆ ಅವಾಗ ಅರ್ಥ ಆಯ್ತು. ಅಯ್ಯೋ, ನನ್ನ ಹತ್ರ ಇರೋದೆಲ್ಲ ಒಳ್ಳೇದೇ ಆಯ್ತಲ್ಲಪ್ಪ ಹೋಗಿದ್ದು ಅಂತ ನನಗೆ ಅವಾಗ ಸಂತೋಷ ಆಯ್ತು ಪ್ರೇರೆ. ಇವತ್ತು ಎಂತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಪ್ರೇರೆ? ಫಾಸ್ಟೇ 5 ಲಕ್ಷ ತಗೊಂಡು 5 ವರ್ಷ ಆಯಿತು ಫಾಸ್ಟೇ, ಇನ್ನೂ ಕೊಡ್ತಾ ಇಲ್ಲ. ನಿಜವಾಗ್ಲೂ ಭಕ್ತರ ನಾವು ಅಥವಾ ಕಳ್ಳ ಭಕ್ತರ?